ಖಂಡನೀಯ. ಇದು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಂಥ ನಗರದಲ್ಲಿ ಇಂಥದ್ದು ನಡೆಯೋದಾದರೆ ಅದು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೂಡಲೇ ಅದರ ಆರೋಪಿಗಳೇನಿದ್ದಾರೆ ಅವರನ್ನು ಸಂಬಂಧಪಟ್ಟ ಇಲಾಖೆಗಳು ಬಂಧಿಸಬೇಕು, ಕಾನೂನಿನ ಶಿಕ್ಷೆಗೊಳಪಡಿಸಬೇಕು, ಅದರಲ್ಲಿ ಯಾವುದೇ ಇಲ್ಲ. ಆದರೆ ಇವತ್ತು ದೇಶಾದ್ಯಂತ ನಾವು ನೋಡ್ತಾ ಇರುವಾಗ, ಈ ವಿಚಾರದ ಚರ್ಚೆಗಳು ನೋಡ್ತಾ ಇರುವಾಗ, BJPಯ ಸಂಸದರ ನಡೆಗಳು ಇದನ್ನು ರಾಜ್ಯದ ಪೊಲೀಸ್ ಇಲಾಖೆಗಳಿಗೆ ಅಥವಾ ರಾಜ್ಯದ ಸರ್ಕಾರದ ಕಡೆಗೆ ಬೆರಳು ತೋರಿಸುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾಕಂತೇಳಿದರೆ ಮೋದಿ ಸರ್ಕಾರ ಬಂದ ನಂತರ ಇಡೀ ದೇಶದಲ್ಲಿ ಹಲವಾರು ಘಟನೆಗಳು ನಡೆದಿದೆ. ಪುಲ್ವಾಮಾ ದಾಳಿ ಅಂತಹ ಘಟನೆಗಳು, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯದ ಭಾಗವಾಗಿದೆ. ಈ ರಾಮೇಶ್ವರಂ ಕೆಫೆ ಈ ದಾಳಿ ವಿಚಾರ ಏನಿದೆ ಇದನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಕರ್ನಾಟಕ ಕಡೆಗೆ BJP ಸಂಸದರು BJP ನಾಯಕರು ಬೆರಳು ತೋರಿಸಬೇಕಾದ ಅಗತ್ಯತೆ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯವೂ ಕೂಡ ಇದೆ. ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ತಡೆತರಬೇಕಾದಂಥದ್ದು ಇದು ದೇಶದ ರಕ್ಷಣೆ ವಿಚಾರ. ಇದು ಬಾಂಬ್ ದಾಳಿಗಳು ನಡೆಯುವಂಥದ್ದು, ಬ್ಲಾಸ್ಟ್ಗಳು ನಡೆಯುವಂಥದ್ದು, ಇದು ಕೇಂದ್ರ ಸರ್ಕಾರ ಈ ಕುರಿತು ಮುತುವರ್ಜಿ ಇದನ್ನು ತಡಿಬೇಕಾದಂಥ ಕೆಲಸಗಳಿದು. ಇದು ನಿರಂತರವಾಗಿ ದೇಶದಲ್ಲಿ ನಡೀತಾ ಇದೆ. ಇಲ್ಲಿ ಮಾತೆತ್ತಿದ್ರೆ ದೇಶಭಕ್ತರು ಅಂತ ಹೇಳುವಂಥ BJP ಸರ್ಕಾರ ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮಾಡಿದ್ದೇನು, ಅದರ ತನಿಖೆ ಎಲ್ಲಿವರೆಗೆ ನಡೆಯಿತು, ಈ ಅಲ್ಲಿನ ಸೈನಿಕರ ಕುಟುಂಬಗಳಿಗೆ ಇವರು ಕೊಟ್ಟಂಥ ನ್ಯಾಯವೇನು, ಆ ಯೋಧರಿಗೆ ನ್ಯಾಯವಿಲ್ವಾ? ಹಾಗೆ ಇವರಿಗೆ ದೇಶಭಕ್ತ ನೆನಪಾಗೋದಿಲ್ವಾ? ನಾವು ಹೇಳುವಂಥದ್ದು ಇಲ್ಲಿನ ಮೋದಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥದ್ದು ಇದ್ರ ಇಲಾಖೆ ಮಿನಿಸ್ಟ್ರಿಗಳಿಗೆ ನಾವು ಹೇಳುವಂಥದ್ದು, ಈ ಕುರಿತ ತನಿಖೆಯ ವರದಿ ಏನಿದೆ ಇದನ್ನು ಕೂಡಲೇ ಬಹಿರಂಗಪಡಿಸಬೇಕು. ಇದು ಎಲ್ಲಿ ನಡೆದಂಥ ವೈಫಲ್ಯ. ಈಗಾಗಲೇ ರಾಜ್ಯಪಾಲರಾಗಿದ್ದಂಥ ಒಬ್ಬರು ಕಾಶ್ಮೀರ ರಾಜ್ಯ ಸತ್ಯಪಾಲ್ ಮಲಿಕ್ರವರು ಎತ್ತಿದಂಥ ಪ್ರಶ್ನೆಯನ್ನು ಅದಕ್ಕೆ ಉತ್ತರಿಸಬೇಕಂತ ಸರ್ಕಾರ ಉತ್ತರಿಸದೆ ಸತ್ಯಪಾಲ್ ಮಲಿಕ್ರವರ ಮನೆಯ ಮೇಲೆ EDಯನ್ನು ಕಳಿಸಿ ದಾಳಿ ನಡೆಸ್ತಾ ಇದೆ. ಯಾವುದೋ ಒಂದು ಕಾಲಘಟ್ಟದ ಕೇಸನ್ನು ಎತ್ತುಕೊಂಡು ಇವತ್ತು ಮೇಲೆ ತರ್ತಾ ಇದೆ. ಇದು ಏನು ಸತ್ಯಪಾಲ್ ಮಲಿಕ್ರವರು ಇವರ ಒಟ್ಟಿಗೆ ಇದ್ದಾಗ ಇಲ್ಲದಂತಹ ತನಿಖೆಗಳು ಇವತ್ತು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡುವಾಗ ಯಾಕೆ ಬರ್ತಾ ಇದೆ? ಅವರು ಪುಲ್ವಾಮಾ ದಾಳಿಯ ಕುರಿತಷ್ಟೇ ಅಲ್ಲ ಪ್ರಶ್ನೆ ಮಾಡಿದ್ದು. ಪುಲ್ವಾಮಾ ದಾಳಿಯ ಕುರಿತು ಪ್ರಶ್ನೆ ಮಾಡೋದಾದರೆ ನಮಗೆ ಉತ್ತರ ಕೊಡಲಿಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಮೋದಿ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಬೇಕಾದಂಥದ್ದು. ಯಾಕಂತ ಹೇಳಿದರೆ ಇಡೀ ದೇಶ ನಿಬ್ಬರಗಾಗಿದ್ದಂಥ ಒಂದು ಸನ್ನಿವೇಶ, ಈ ದೇಶದ ಸೈನಿಕರ ಮೇಲೇ ದಾಳಿ ನಡೆದಿರುವಂಥದ್ದು. ಹಾಗಾಗಿ ಇಂತಹ ಘಟನೆಗಳನ್ನಿಟ್ಟುಕೊಂಡು ಪ್ರಶ್ನೆ ಮಾಡುವಂತಹ, ಸರಣಿ ಟ್ವೀಟ್ ಮಾಡುವಂತಹ ತೇಜಸ್ವಿ ಸೂರ್ಯನಂತಹ ಕರ್ನಾಟಕಕ್ಕೆ ಉಪಯೋಗ ಇಲ್ಲದಂತಹ ಸಂಸದರಲ್ಲಿ ನಾವು ಹೇಳುವಂಥದ್ದು, ನೀವು ಮೋದಿ ಸರ್ಕಾರ ನಿಮ್ಮ ಸರ್ಕಾರವನ್ನು ಪ್ರಶ್ನೆ ಮಾಡಿ, ನಿಮ್ಮ ಪ್ರಧಾನಿಯನ್ನು ಪ್ರಶ್ನೆ ಮಾಡಿ, ಸಂಬಂಧಪಟ್ಟಂಥ ಮಿನಿಸ್ಟರ್ಗಳನ್ನು ಪ್ರಶ್ನೆ ಮಾಡಿ, ಆ ನಂತರ ನೀವು ಕನ್ನಡಿಗರನ್ನ ಪ್ರಶ್ನೆ ಮಾಡಿ. ಇದಾಗಿದೆ ನಮಗೆ BJP ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕಿರುವಂಥದ್ದು.